ನಮಸ್ಕಾರ ಸ್ನೇಹಿತರೆ, ನಾನು ನಾಗವೇಣಿ ಸಾಗರದಿಂದ. ನನ್ನ ಧ್ವನಿ ನಿಮ್ಮ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಚಿಕ್ಕ ಚಿಕ್ಕ ವಿಡಿಯೋಗಳ ಮೂಲಕ DVಜಿಯವರ ಮಂಕುತಿಮ್ಮನ ಕಗ್ಗದ ಅಮೂಲ್ಯ ಸಾಲುಗಳನ್ನು ತೆಗೆದುಕೊಂಡು ಅವುಗಳ ಅರ್ಥವನ್ನು ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರಳವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಎಂದಿನಂತೆ ಇಂದು ಕೂಡ DVಜಿಯವರ ಮತ್ತೊಂದು ಕಗ್ಗದ ಸಾಲಿನ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆ ಕಗ್ಗದ ಸಾಲುಗಳು ಹೀಗಿವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸ್ನೇಹಿತರೆ, ಎಷ್ಟು ಸರಳವಾದ ಸಾಲುಗಳು ನೋಡಿ, ಆದರೆ ಅವುಗಳ ಒಳಾರ್ಥ ಮಾತ್ರ ಜೀವನವನ್ನೇ ಬದಲಿಸುವಷ್ಟು ಆಳವಾಗಿದೆ. DVಜಿಯವರು ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತ ಅಂದರೆ, ನೀನು ಬೆಟ್ಟದ ಕೆಳಗಿದ್ದರೆ ಹುಲ್ಲಾಗು, ಆ ಹುಲ್ಲು ದನ ಕರುಗಳಿಗೆ ಆಹಾರವಾಗ್ತದೆ. ಮನೆಯಲ್ಲಿದ್ದರೆ ಮಲ್ಲಿಗೆಯಾಗು, ನಿನ್ನ ವ್ಯಕ್ತಿತ್ವ ಮತ್ತು ನಡವಳಿಕೆ ಮಲ್ಲಿಗೆಯ ಪರಿಮಳದಂತೆ ಸುತ್ತಮುತ್ತಲಿನವರ ಬದುಕನ್ನು ಸುಂದರಗೊಳಿಸಲಿ. ಕಷ್ಟಗಳು ಮಳೆಯಂತೆ ಸುರಿದಾಗ ಕಲ್ಲಾಗ್ಬಿಡು, ಅಂದರೆ ಧೈರ್ಯ ಕಳ್ಕೋಬೇಡ. ಎಷ್ಟೇ ಸಂಕಷ್ಟ ಬಂದರೂ ಕೂಡ ದೃಢವಾಗಿ ನಿಂತು ಅದನ್ನು ಎದುರಿಸು ಅಂತ ಹೇಳಿ. ಹಾಗೆ ಮುಂದೆ, ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗು, ನಿನ್ನ ಮಾತು, ನೀನು ಮಾಡುವ ಸಹಾಯ, ತೋರುವ ಪ್ರೀತಿ ಮತ್ತು ಕರುಣೆಯಿಂದ ಅವರ ಬದುಕಿನಲ್ಲಿ ಸಂತೋಷವನ್ನು ತುಂಬು, ಸಿಹಿಯಂತೆ ಆಗು ಅಂತ ಹೇಳಿ. ಕೊನೆಗೆ ಅವರು ಹೇಳುವ ಮಾತು ಹೀಗಿದೆ: ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಅತ್ಯಂತ ಹೃದಯಸ್ಪರ್ಶಿಯಾದಂತಹ ಮಾತು ಸ್ನೇಹಿತರೆ. ಭಗವಂತ ನಮ್ಮನ್ನು ಎಲ್ಲೇ ಇಟ್ಟಿರಲಿ, ಹೇಗೆ ಇಟ್ಟಿರಲಿ, ಅಲ್ಲಿನ ಪರಿಸ್ಥಿತಿಗೆ ಹೊಂದಿಕೊಂಡು ಅದರ ಜೊತೆಗೆ ಬೆರೆತು ಎಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು ಎಂಬುದು ಇದರ ಅರ್ಥ. ಸ್ನೇಹಿತರೆ, ನಮ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಜೀವನವನ್ನು ಯಾವ ದಿಕ್ಕಿನಲ್ಲಿ ಸಾಗಿಸಬೇಕು ಎಂಬ ನಿರ್ಧಾರ ನಮ್ಮ ಕೈಯಲ್ಲಿದೆ. ಕೆಲವೊಮ್ಮೆ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು, ಕಷ್ಟಗಳು, ನೋವುಗಳು ನಮ್ಮನ್ನು ನಮ್ಮ ಗುರಿಯಿಂದ ದೂರ ಕೊಂಡೊಯ್ಯಬಹುದು. ಆದರೆ ಅಲ್ಲಿಗೆ ನಿಂತು ಬಿಡದೆ ಮತ್ತೆ ಎದ್ದು ನಮ್ಮ ಗುರಿಯೆಡೆಗೆ ಸಾಗೋದು ಬಹಳ ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎಲ್ಲೇ ಇದ್ರೂ ಸಂತೋಷದಿಂದ, ತೃಪ್ತಿಯಿಂದ ಬದುಕಬೇಕು. ನಮ್ಮಿಂದ ಯಾರಿಗಾದರೂ ಉಪಯೋಗವಾಗುವಂತಹ ವ್ಯಕ್ತಿಯಾಗಿ ಬದುಕಬೇಕು ಸ್ನೇಹಿತರೆ. ಅದನ್ನೇ DVಜಿಯವರು ಈ ಕಗ್ಗದ ಮೂಲಕ ಅದ್ಭುತವಾಗಿ ನಮ್ಮೆಲ್ಲರಿಗೂ ತಿಳಿಸಿರುವಂಥದ್ದು. ಬೆಟ್ಟದಡಿಯಲ್ಲಿದ್ದರೆ ಹುಲ್ಲಾಗಿ ಜೀವಿಗಳಿಗೆ ಆಹಾರವಾಗು, ಮನೆಯಲ್ಲಿದ್ದರೆ ಮಲ್ಲಿಗೆಯಾಗಿ ಪರಿಮಳವನ್ನು ಹಂಚು, ಕಷ್ಟಗಳು ಬಂದಾಗ ಕಲ್ಲಿನಂತೆ ದೃಢವಾಗಿ ಬಿಡು, ಬಡವರು ದೀನ ದುರ್ಬಲರಿಗೆ ಅವರ ಬದುಕಲ್ಲಿ ನೀನು ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗು, ಕೊನೆಗೆ ಎಲ್ಲರೊಳಗೊಂದಾಗಿ ಪ್ರೀತಿ ಮತ್ತು ಮಾನವೀಯತೆಯಿಂದ ಬದುಕು. ಇದಕ್ಕಿಂತ ದೊಡ್ಡ ಇನ್ನೊಂದು ಜೀವನ ಪಾಠ ಇಲ್ಲ ಸ್ನೇಹಿತರೆ. DVಜಿಯವರ ಕಗ್ಗದ ಸಾಲುಗಳೇ ಹೀಗೆ. ಅವರ ಯಾವುದಾದರೂ ಒಂದು ಕಗ್ಗದ ಸಾಲುಗಳನ್ನು ನಾವು ಅರ್ಥೈಸ್ಕೊಂಡು ಅದನ್ನು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಬದುಕು ಬಂಗಾರವಾಗಿಬಿಡುತ್ತೆ. ಸ್ನೇಹಿತರೆ, ಈ ಕಗ್ಗದ ಸಾಲುಗಳನ್ನು ನಾನು ವಿಶ್ಲೇಷಿಸಿರುವ ರೀತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ಇನ್ನಷ್ಟು ಈ ರೀತಿಯ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ ಸ್ನೇಹಿತರೆ.